ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಭಾನುವಾರದ ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗ ಸಿಡಿತಾ ಇರೋದು NDA ಸರ್ಕಾರವನ್ನು ಶೇಕ್ ಮಾಡೋದಕ್ಕೆ, ಈ ಮಂತ್ರಿಯನ್ನು ರಾಜೀನಾಮೆ ಕೊಡಿಸೋದಕ್ಕೆ ಭಯಂಕರ ಸಂಚೊಂದು ನಡೀತಾ. ಮೋದಿ ಯಾರ ಮೇಲೆ ಅವಲಂಬಿತರಾಗಿದ್ದಾರೋ ದೊಡ್ಡ ಶಕ್ತಿ, ಅವರನ್ನೇ ಶೇಕ್ ಮಾಡೋದಕ್ಕೆ ಭಯಂಕರವಾದಂತಹ ಟೂಲ್ ಕಿಟ್ ಒಂದು ದೇಶದ ಒಳಗಡೆ ಕೆಲಸ ಮಾಡೇ ಬಿಡ್ತಾ. ಹಾಗಾದರೆ ದೇಶದಲ್ಲಿ ಇದ್ದಕ್ಕಿದ್ದಂತೆ ಇದುವರೆಗೂ ಇತಿಹಾಸದಲ್ಲಿ, ಭಾರತ ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ಕ್ರೈಸಿಸ್ ಸೃಷ್ಟಿಯಾಗ್ಬಿಡುತ್ತೆ. ಅನಿರೀಕ್ಷಿತವಾದಂಥ ಒಂದು ಬೆಳವಣಿಗೆ ಆಗಿಬಿಡುತ್ತೆ. ಇದರ ಹಿಂದೆ ಅಸಲಿ ಸಂಚೇನು ಈಗ ಬಯಲಾಗ್ತಿದೆ. ಮೋದಿ ಸರ್ಕಾರ ಸಿಡಿದೆದ್ದಿದೆ. ಇಂಡಿಗೋ ವಿರುದ್ಧ ಯಾವ ರೀತಿ ಆ್ಯಕ್ಷನ್ ಆಗುತ್ತೆ, ಹಾಗಾದರೆ ಏನು ಮಾಡೋದಕ್ಕೆ ಹೊರಟಿದೆ ಮೋದಿ ಸರ್ಕಾರ, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಇಡೀ ಜಗತ್ತಿನ ಬಹಳಷ್ಟು ಪ್ರಮುಖ ರಾಷ್ಟ್ರಗಳು ಭಾರತವನ್ನು ಟಾರ್ಗೆಟ್ ಮಾಡ್ತಿರೋದೇನು ಹೊಸ ವಿಷಯ ಅಲ್ಲ. ಈಗಾಗಲೇ ನಾವು ಅಂತಹ ಹಲವು ರಿಪೋರ್ಟ್ಸನ್ನೇ ಮುಂದೆ ಇಟ್ಟಿದ್ದೀವಿ. ಇನ್ವೆಸ್ಟಿಗೇಷನ್ ರಿಪೋರ್ಟ್ಸು ಬಯಲು ಮಾಡಿದೆ. ಭಾರತದಷ್ಟೇ ಅಲ್ಲ, ಜಾಗತಿಕ ಅಂತಹ ವರದಿಗಳೇ ಭಾರತದ ವಿರುದ್ಧದ ಸಂಚನ ಬಯಲು ಮಾಡಿದೆ. ಈಗ ಬಯಲಾಗ್ತಿರುವಂತಹ ಶಾಕಿಂಗ್ ರಿಪೋರ್ಟ್ ಏನು? ಪುಟಿನ್ ಬಂದ ಟೈಮಲ್ಲೇ ಇದ್ದಕ್ಕಿದ್ದಂತೆ ಇಂಡಿಗೋ ಕ್ರೈಸಿಸ್ಸು ಈ ರೀತಿ ಸ್ಫೋಟವಾಗುತ್ತೆ. ಬಸ್ ಸ್ಟ್ಯಾಂಡ್ಗಿಂತ ಕಡೆಯಾಗಿ ಪ್ರಯಾಣಿಕರೆಲ್ಲ ಅಲ್ಲಿ ಒತ್ತೆಯಾಳುಗಳಾಗುವಂಥ ಪರಿಸ್ಥಿತಿ ಉದ್ಭವಿಸುತ್ತೆ. ಅಸಲಿಗೆ ನಡೆದ ಸಂಚೇನು? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಹಳಷ್ಟು ದಿನಗಳ ಹಿಂದೆ ಅಜಿತ್ ದೋವಲ್ ಅವರು ಹೇಳಿದ್ದ ಮಾತನ್ನು ನೆನಪು ಮಾಡಿಕೊಳ್ತಾ ಈ ಸುದ್ದಿ ಶುರು ಮಾಡೋಣ. ದೇಶದಲ್ಲಿ ಈಗ ಯುದ್ಧ ಬೇರೆ ರೀತಿಯಲ್ಲಿ ನಡೀತಿದೆ. ಫೈಟರ್ ಜೆಟ್ಸ್ ಮೂಲಕ ಬಾರ್ಡ್ರಲ್ಲಿ ಘರ್ಷಣೆ ಅದು ಒಂದು, ಆದರೆ ಅದಕ್ಕಿಂತ ಹೆಚ್ಚು ದೇಶದ ಒಳಗಡೆ ನಾಗರಿಕರನ್ನು ಬಳಸ್ಕೊಂಡು ಇಲ್ಲಿನ ಜನರನ್ನೇ ಟೂಲ್ ಕಿಟ್ಗಳಾಗಿ ಪರಿವರ್ತಿಸಿ ನಡೀತಿರುವಂಥ ಯುದ್ಧದ ಬಗ್ಗೆ ನಾವು ಅಲರ್ಟ್ ಆಗಿರಬೇಕು. ಭಾರತದಲ್ಲಿ ಏವಿಯೇಷನ್ ವಿಭಾಗದಲ್ಲಿ ಹೆಚ್ಚು ಕಡಿಮೆ 60% ಇಂಡಿಗೋದೇ ಪಾಲಿರೋದು. ಹಿಂದೆಲ್ಲ ಇಂಡಿಗೋ ಅಂದರೆ ಸಮಯ ಪ್ರಜ್ಞೆ, ಅವರ ಅಚ್ಚುಕಟ್ಟು, ಶಿಸ್ತು ಇದಕ್ಕೆ ಹೆಸರುವಾಸಿ. ಆದರೆ ಇತ್ತೀಚೆಗೆ ಸರ್ಕಾರ ಕಟ್ಟುನಿಟ್ಟಿನ ನಿಯಮ ಜಾರಿಗೆ ತಂತು. ಅದನ್ನು ಏಕಾಏಕಿ ಏನು ಅವ್ರ ಮೇಲೆ ಹೇರಲಿಲ್ಲ. 18 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ. 18 ತಿಂಗಳ ಸಮಯಾವಕಾಶ ಕೊಟ್ಟು ಅದರ ನಂತರ ಜಾರಿ ಮಾಡ್ತಾರೆ. ಏನು ರೂಲ್ಸ್ ಅದು ಜಾರಿ ಮಾಡಿದ್ದು? ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಅಂದರೆ DGCA ಜನವರಿಯಲ್ಲಿ ಪೈಲಟ್ಗಳು, ಕ್ಯಾಬಿನ್ ಸಿಬ್ಬಂದಿ ರಜೆಯನ್ನು ಹೆಚ್ಚಿಸಿದವ್ರಿಗೆ ಒತ್ತಡ ಇದೆ. ಇವ್ರ ಹತ್ರ ಇರೋ ಸಿಬ್ಬಂದಿ ಕಡಿಮೆ ಇಂಡಿಗೋ, ಬೇರೆಯವ್ರ ಹತ್ರ ಬೇರೆಯವ್ರಿಗೆ ಯಾಕೆ ಸಮಸ್ಯೆ ಇದು ಸೃಷ್ಟಿಯಾಗಿಲ್ಲ, ಇವ್ರಿಗೆ ಇಂಡಿಗೋದವ್ರಿಗೆ ಮಾತ್ರ ಯಾಕೆ ಸೃಷ್ಟಿ ಆಯಿತು ಅಂದರೆ ಇವರದ್ದೇ ಆಟೋಪ ಮಾಡ್ಕೊಂಡು ಬಿಟ್ಟಿದ್ರು. ಸಿಬ್ಬಂದಿ ಕಡಿಮೆ, ಅವ್ರ ಮೇಲೆ ಹೆಚ್ಚಿಗೆ ಒತ್ತಡ, ಹೆಚ್ಚಿಗೆ ಶಿಫ್ಟು. ಬಟ್ ಎಲ್ಲರಿಗೂ ಸ್ಟ್ರಿಕ್ಟಾಗಿ ನಿಯಮ ತಂತು. ಆ ನಿಯಮವನ್ನು ಬೇರೆ ಏವಿಯೇಷನ್ ಕಂಪನಿಗಳು ಸ್ಟ್ರಿಕ್ಟಾಗಿ ಪಾಲಿಸ್ತಾ ಇದ್ದಾವೆ. ಅವ್ರದ್ದು ಯಾಕೆ ಸಮಸ್ಯೆ ಆಗಿಲ್ಲ? ಇವ್ರದ್ದು ಇದ್ದಕ್ಕಿದ್ದಂತೆ ಪೈಲಟ್ ಸಮಸ್ಯೆ ಆಗಿಬಿಡುತ್ತಾ ನೋಡಿ. ಕ್ಯಾಬಿನೆಟ್ ಸಿಬ್ಬಂದಿ ರಜೆ ಹೆಚ್ಚಿಸಿ, ಪೈಲಟ್ಗಳ ರಜೆಯನ್ನು ಹೆಚ್ಚಿಸಿ, ಕೆಲಸದ ಅವಧಿಯನ್ನು ತಗ್ಗಿಸಿ, ಪಾಳಿ ಸಮಯವನ್ನು 8 ಗಂಟೆಗೆ ಮಿತಿಗೊಳಿಸಿ, ವಿಶ್ರಾಂತಿ ಅವಧಿಯನ್ನು ಹಿಗ್ಗಿಸ್ತು. ಯಾಕಂದರೆ ಅವ್ರಿಗೆ ಸ್ಟ್ರೆಸ್ ಆದರೆ ಪ್ರಾಣದ ಜೊತೆ ಆಟ ಆಡ್ದಂಗೆ ಅಲ್ವಾ ಇದು, ಪ್ರಯಾಣಿಕರ ಪ್ರಾಣದ ಜೊತೆ ಆಟ ಆಡ್ದಂಗೆ. ಸೊ ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರೋದಕ್ಕೆ 18 ತಿಂಗಳುಗಳ ಕಾಲ ಮೊದಲೇ ಸಮಯಾವಕಾಶವನ್ನು ಕೊಟ್ಟು ನಿಧಾನಕ್ಕೆ ಬದಲಾವಣೆ ತಂದ್ಕೊಳ್ಳಿ ಅಂತ ಇಂಪ್ಲಿಮೆಂಟ್ ಮಾಡ್ತಾರೆ. ಆದರೆ ಇವ್ರಿಗೆ ಅದನ್ನು ಒಪ್ಕೊಳ್ಳೋಕ್ಕಾಗ್ತಿಲ್ಲ. ನಮ್ಮ ಮೇಲೆ ಸರ್ಕಾರ ನಿಯಮ ಹೇರ್ತಿದೆ ಅಂತ ಇಂಡಿಗೋ ಕರೆಕ್ಟಾಗಿ, ಅದು ಒಂದೇ ರೀಸನ್ ಅಲ್ಲ, ಇದು ಒಂದು ರೀಸನ್. ಮುಂದೆ ಮಾತಾಡ್ತಾ ಹೋಗೋಣ. ಪುಟಿನ್ ಬಂದಿರೋ ಹೊತ್ತಲ್ಲಿ ಇಡೀ ಜಗತ್ತು ಭಾರತ ರಷ್ಯಾದ ನಡುವೆ ಆಗಿರುವಂಥ ಡೀಲ್, ಮಾತುಕತೆ, ಭಾರತಕ್ಕೆ ಕೊಟ್ಟಿರುವಂಥ ರಷ್ಯಾದ ಬಿಗ್ ಆಫರ್ ಎಲ್ಲವನ್ನ ಕಣ್ಣರಳಿಸಿ ನೋಡ್ತಿರೋ ಹೊತ್ತಲ್ಲಿ ಭಾರತದ ಹತ್ರ ಒಂದು ವಿಮಾನದ ಕ್ರೈಸಿಸ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇತಿಹಾಸದಲ್ಲಿ ಇದನ್ನು ಕಂಡು ಕೇಳರಿಯದ ಬೆಳವಣಿಗೆ. ಆರಂಭದಲ್ಲೇ ಹೇಳಿದ ಹಾಗೆ ಇದ್ದಕ್ಕಿದ್ದಂತೆ ಸಿಡಿದು ಬಿಡುತ್ತೆ. ಇಷ್ಟು ದಿನ ಇಲ್ದಿರೋದು ಇದ್ದಕ್ಕಿದ್ದಂತೆ ಇವ್ರಿಗೆ ಪೈಲಟ್ ಸಮಸ್ಯೆ ಆಗ್ಬಿಡುತ್ತಾ? ಇಷ್ಟು ದಿನ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರು, ಈಗ ಯಾಕೆ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ? ಸಮಯಾವಕಾಶ ಕೊಟ್ಟ ಮೇಲೂ ಕೂಡ ಇವ್ರಿಗೆ ಯಾಕೆ ಆ ಪಾಳಿ ರಜೆ ಹೊಂದಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ? ಬೇರೆಯವರು ಮಾಡಿದ್ದು ಪಾಳಿ ಪಟ್ಟಿ ಪ್ರಕಾರ ಪೈಲಟು, ಕ್ಯಾಬಿನ್ ಸಿಬ್ಬಂದಿ ರಜೆ ಹಾಕಿಬಿಟ್ಟಿದ್ದಾರಂತೆ ಈಗ ಇದ್ದಕ್ಕಿದ್ದಂತೆ. ಹಾಗಾಗಿ ನಿಗದಿತ ಪ್ರಮಾಣದಲ್ಲಿ ವಿಮಾನ ಸೇವೆ ಆಗ್ತಿಲ್ಲ ಅಂತ ಪ್ರಯಾಣಿಕರನ್ನು ನಥಿಂಗ್ ಬಟ್ ಇದು ಒತ್ತೆಯಾಳುಗಳನ್ನಾಗಿ ಇರಿಸ್ಕೊಂಡಂಥ ಒಂದು ಪ್ರಕ್ರಿಯೆ. ಅಸಲಿಗೆ ನೋಡಿ, ಈ ಒಂದು ಪ್ರಕ್ರಿಯೆ ಕಂಪ್ಲೀಟಾಗಿ ಆಡಳಿತ ವ್ಯವಸ್ಥೆಗೆ ಕೆಟ್ಟ ಹೆಸರು ತರೋದಕ್ಕೆ ಅಂತಾನೆ ವಿದೇಶದಿಂದ
ಪ್ಲ್ಯಾನ್ ಮಾಡಿ ದೇಶದಲ್ಲೇ ಇರುವಂಥ ಟೂಲ್ ಕಿಟ್ಗಳ ಮೂಲಕ ಎಕ್ಸಿಕ್ಯೂಟ್ ಮಾಡಿದ್ರ ಅನ್ನೋವಂಥ ಒಂದು ವಾಸನೆ ಈಗ ಬಡಿತಾ ಇದ್ದು, ಆ ಬಗ್ಗೆ ಇನ್ವೆಸ್ಟಿಗೇಷನ್ ಈಗ ಶುರುವಾಗಬೇಕಾಗಿದೆ. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣ ಈ ಇಂಡಿಗೋ CEO, ವಿದೇಶಿ ಮೂಲದ CEO ಆತನ ವಿರುದ್ಧ ಕ್ರಮ ಅಂದರೆ ಕಿತ್ತಾಕೋದು, ಆ ಬಗ್ಗೆ ನಿರ್ಧಾರ ಆಗ್ತಿದೆ. ಇದನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ಬೇರೆ ಬೇರೆ ವಿಮಾನದ ಕಂಪನಿಗಳು ಏನು ಮಾಡ್ತಿದ್ದಾರೆ, ಒಂದೇ ಸಲ ದರ ಏರಿಸ್ಬಿಡೋದು. ಇಂಡಿಗೋ ಹೆಚ್ಚು ಕಡಿಮೆ ಆಗಿದೆ, ಇದೇ ಹೆಚ್ಚಿಗೆ ಪ್ರಮಾಣದಲ್ಲಿ ಆಪ್ರೇಟ್ ಆಗ್ತಾ ಇದ್ದಿದ್ದು, ಸೇವೆ ಕೊಡ್ತಾ ಇದ್ದಿದ್ದು, ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಎಲ್ಲ ಕಡೆ ಡೈವರ್ಟ್ ಆಗಿಬಿಡ್ತಾರೆ. ಸೊ ಇದೇ ಚಾನ್ಸು ಅಂತ ಬಾಯಿಗೆ ಬಂದಂಗೆ ರೇಟ್ ಫಿಕ್ಸ್ ಮಾಡೋದಕ್ಕೆ ಹೊರಟಿದ್ರು. ಅದಕ್ಕೆ ಕಡಿವಾಣ ಹಾಕಿ ಕಟ್ಟುನಿಟ್ಟಿನ ನಿಯಮ ಜಾರಿಗೆ ತಂದಿದೆ. ಯಾರೂ ಕೂಡ ಈ ರೀತಿಯಲ್ಲಿ ಪ್ರೈಸ್ ಹೈಕನ್ನು ಮಾಡೋ ಹಾಗಿಲ್ಲ, ಯಥಾವತ್ತಾಗಿ ಮುಂದೆ ಬರಿಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಆಜ್ಞೆಯನ್ನು ಹೊರಡಿಸಿರೋದು. ಅಷ್ಟೇ ಅಲ್ಲ, ಇಂಡಿಗೋಗೆ ಶಾಕ್ ಮೇಲೆ ಶಾಕ್ ಆಗಿದೆ. ಇನ್ನು ಮುಂದೆ ಇವರದ್ದು ಇಷ್ಟು ವಿಮಾನಗಳು ಆಪರೇಟ್ ಆಗಲ್ಲ, ಕಟ್ ಮಾಡೋದಕ್ಕೆ ಮುಂದಾಗ್ತಿದೆ. ಇಂಡಿಗೋದ ಮೇಲೆ ಭಾರತ ಒಂದು ರೀತಿಯಲ್ಲಿ ಅವಲಂಬಿಸಿತ್ತು, ಅಷ್ಟು ಶಿಸ್ತಿನಿಂದ ಇದ್ದ ಕಂಪನಿ ಇದು. ಆದರೆ ದೊಡ್ಡ ಮಟ್ಟದಲ್ಲಿ ನಂದೇ ಪಾಲಿದೆ ಅಂತ ಭಾರತದ ಸರ್ಕಾರವನ್ನೇ ಆಟ ಆಡಿಸೋ ರೇಂಜಿಗೆ ಯಾರ ಕುಮ್ಮಕ್ಕಿಗೆ ಇಳಿತು ಈ ಇಂಡಿಗೋ ಅನ್ನೋದು ಈಗ ಎದ್ದಿರುವಂಥ ಪ್ರಶ್ನೆ ಸುಮ್ಮನೆ ಆಗಿರೋದಲ್ಲ. ಈಗ ಜನ ರೊಚ್ಚಿಗೆ ಎದ್ದಿದ್ದಾರೆ ಸರ್ಕಾರದ ವಿರುದ್ಧ. ಇದೊಂದು ಪ್ರೈವೇಟ್ ಕಂಪನಿ, ಆದರೆ ಸರ್ಕಾರನೇ ಅಲ್ವಾ ಗುರಿ ಆಗೋದು. ಜನ ರೊಚ್ಚಿಗೆ ಹೇಳೋದು ಯಾರ ವಿರುದ್ಧ? ಏನಾದರೂ ಸಮಸ್ಯೆ ಆದಾಗ ಸರ್ಕಾರ ಟಾರ್ಗೆಟ್ ಮಾಡ್ತಾರೆ, ಮೋದಿ ಟಾರ್ಗೆಟ್ ಮಾಡ್ತಾರೆ, ಏವಿಯೇಷನ್ ಮಿನಿಸ್ಟರ್. ಈಗ ಏವಿಯೇಷನ್ ಮಿನಿಸ್ಟರ್ ತಲೆದಂಡ ಆಗಲೇಬೇಕು ಅನ್ನುವಂಥ ಒಂದು ಕೂಗೆದ್ದಿದೆ. ಯಾರು ಏವಿಯೇಷನ್ ಮಿನಿಸ್ಟರು? NDA ಭಾಗವಾಗಿರುವ, NDA ಆಧಾರ ಸ್ತಂಭವಾಗಿರುವ TDP ಚಂದ್ರಬಾಬು ನಾಯ್ಡು ಅವರ ಪಕ್ಷದ ಶ್ರೀ ಕಿಂಜರಾಪು ರಾಮಮೋಹನ್ ನಾಯ್ಡು ಏವಿಯೇಷನ್ ಮಿನಿಸ್ಟರು. ಅವರನ್ನು ಈಗ ಪ್ರತಿಪಕ್ಷಗಳು ಮತ್ತು ಜನರ ಒತ್ತಡಕ್ಕೆ ಮಣಿದು ಕಿತ್ತು ಬಿಸಾಕಬೇಕು ಮೋದಿ. ಕಿತ್ತು ಬಿಸಾಕಿದ್ರೆ ಏನಾಗುತ್ತೆ? TDP ಸಿಡಿದೇಳುತ್ತೆ. ಇಷ್ಟು ದೊಡ್ಡ ಬೆಳವಣಿಗೆ ನಮ್ಮ ತಲೆ ಕಟ್ಟಿದ್ರಿ ಅಂತ ಸಿಡಿದೆದ್ದು TDPಯನ್ನು ಈ ಟೈಮಲ್ಲಿ NDAಯಿಂದ ಬ್ರೇಕ್ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ. ಸೊ ಸರ್ಕಾರ ಶೇಕ್ ಮಾಡೋದ್ರಿಂದ ಹಿಡಿದು ಇಲ್ಲಿ ದೇಶಕ್ಕೆ ವಿದೇಶಿ ಗಣ್ಯರು ಬಂದ ಸಮಯದಲ್ಲಿ, ಪುಟಿನ್ ಬಂದಿರೋ ಸಮಯದಲ್ಲಿ ಇಂಥ ಬೆಳವಣಿಗೆ ಆದರೆ ಇದು ಜಗತ್ತಿನಾದ್ಯಂತ ಸುದ್ದಿ ಆಗುತ್ತೆ. ಕೆಟ್ಟ ಹೆಸರು ತರಬೇಕು ಅನ್ನುವಂಥ ಕಂಪ್ಲೀಟ್ ಪ್ಲ್ಯಾನ್ ಇಲ್ಲಿ ಗೊತ್ತಾಗ್ತಿದೆ. ಭಾರತ ಸರ್ಕಾರ ತಂದ ನಿಯಮವನ್ನು ಬೇರೆ ಎಲ್ಲ ಏವಿಯೇಷನ್ ಕಂಪನಿಗಳಿಗೆ ಅಳವಡಿಸ್ಕೊಳ್ಳೋಕ್ಕಾಗತ್ತೆ ಅಂದರೆ ಇಂಡಿಗೋಗೆ ಮಾತ್ರ ಯಾಕಾಗಲ್ಲ? ಭಾರತ ಅಂದರೆ ಸರ್ಕಾರ ತಂದಿರೋ ನಿಯಮಗಳನ್ನು ಬದಲಿಸ್ತಿರೋ ಇಲ್ವೋ ಅಂತ ಸರ್ಕಾರವನ್ನೇ ಥ್ರೆಟನ್ ಮಾಡಿದ ರೀತಿಯಲ್ಲಿ ಇಂಡಿಗೋ ನಡ್ಕೊಂಡಿರೋದು ಅನ್ನೋದು ಗೊತ್ತಾಗ್ತಿದೆ ಈಗ. ಸೊ CEO, ವಿದೇಶಿ ಮೂಲದ CEO ಆತನನ್ನು ಕಿತ್ತು ಬಿಸಾಕೋದಕ್ಕೆ ಈಗ ಸರ್ಕಾರ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಅದರ ಜೊತೆಗೆ ಹೆವಿ ಪೆನಾಲ್ಟಿ, ಫೈನ್ಸ್ ಹಾಕೋದಕ್ಕೆ ಮತ್ತು ಇವರ ಫ್ಲೈಟ್ಸ್ ಕಟ್ ಮಾಡೋದಕ್ಕೆ. ಸಾಕು, ನಿಮ್ಮ ಸೇವೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭಾರತ ನಿಮ್ಮ ಮೇಲೆ ಅವಲಂಬನೆ ಆಗಲ್ಲ. ಇವರ ಸಾಮ್ರಾಜ್ಯವನ್ನು ಮೊಟಕುಗೊಳಿಸೋದಕ್ಕೂ ಕೂಡ ಈಗ ಅಮಿತ್ ಶಾ ಅವರು, ಏವಿಯೇಷನ್ ಮಿನಿಸ್ಟ್ರಿ ಎಲ್ಲ ಸೇರಿಕೊಂಡು ಬಹಳ ಗಂಭೀರ ಸ್ವರೂಪದ ಮೀಟಿಂಗ್ ಆಗಿದೆ. ಇದನ್ನು ದೇಶ ಇದುವರೆಗೆ ಕಂಡು ಕೇಳರಿಯದ ಒಂದು ಬೆಳವಣಿಗೆ. ಅಂಥ ಬೆಳವಣಿಗೆಯನ್ನು ಇದ್ದಕ್ಕಿದ್ದಂತೆ ಸಿಡಿಯೋ ರೀತಿ ಮಾಡಿದ್ಯಾರು? ಪುಟಿನ್ ಬರೋ ಟೈಮಲ್ಲೇ ಪದೇ ಹೇಳ್ತಿದ್ದೀನಿ ನಾನು. ಇಲ್ಲಿ ಸಂಚು ಯಾವ ರೀತಿ ಬಯಲಾಗಿದೆ ಅನ್ನೋದನ್ನು ಗಮನಿಸಬಹುದು. ಅದರ ಜೊತೆಗೆ ನೋಡಿ, ಯಾಕೆ ಭಾರತದ ಮಾನ ತೆಗಿಬೇಕು? ಭಾರತ ಅಸಹಾಯಕ ಅಂತ ಬಿಂಬಿಸಬೇಕು? ಭಾರತದ ಇತ್ತೀಚೆಗಿನ ಸಾಧನೆ ಏನು ಅನ್ನೋದನ್ನು ಕ್ವಿಕ್ಕಾಗಿ ನೋಡೋಣ. ಇದುವರೆಗೆ ಯಾರಾದರೂ ಚೀನಾ ಮಿಲಿಟ್ರಿಯನ್ನು ತಡೆದು ನಿಲ್ಲಿಸಿ ಅವರನ್ನು ಹಿಮ್ಮೆಟ್ಟಿಸಿದರೆ ಇತ್ತೀಚಿನ ದಿನಗಳಲ್ಲಿ ಜಗತ್ತಲ್ಲಿ ಅದು ಭಾರತ. ಗಲ್ವಾನ್ ಸಂಘರ್ಷದಲ್ಲಿ ಚೀನಾದ ಎಷ್ಟು ಸೈನಿಕರು ಸತ್ತು ಬಿದ್ದಿದ್ರು ಅನ್ನೋದು ಅಮೆರಿಕ ಕೂಡ ರಿಪೋರ್ಟ್ ಮಾಡಿತ್ತು. ಜಗತ್ತೇ ಕಣ್ಣರಳಿಸಿ ನೋಡಿತ್ತು ಚೀನಾ ಮಿಲಿಟ್ರಿಯನ್ನು ಭಾರತ ಹಿಮ್ಮೆಟ್ಟಿಸಿದ್ದು ಅಂತ. ಇನ್ನು ಯಾವುದಾದ್ರೂ ದೇಶ ಒಂದು ನ್ಯೂಕ್ಲಿಯರ್ ಪವರ್ ಇರುವಂಥ ದೇಶದ ಮೇಲೆ ಅವರ ಟೆರರಿಸಮ್ಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಬಾಂಬ್ ಹಾಕಿ ಸಿಡಿಸಿದ್ದು ಅಂದರೆ ಅದು ಬೇರೆ ಯಾವ ರಾಷ್ಟ್ರನೂ ಅಲ್ಲ. ಅಂತಹ ರಿಸ್ಕ್ ತಗೊಂಡಿದ್ದು ಭಾರತ, ಅಮೆರಿಕ, ಚೀನಾ. ಯಾರು ಬೇಕಾದರೂ ಪಾಕಿಸ್ತಾನದ ಬೆನ್ನಿಗೆ ನಿಂತು ಏನು ಬೇಕಾದರೂ ಆಗಬಹುದಲ್ವ ಮುಂದೆ. ಅದು ಗೊತ್ತಿದ್ದು ಕೂಡ ನ್ಯೂಕ್ಲಿಯರ್ ಪವರ್ ಇರುವಂಥ ರಾಷ್ಟ್ರದ ಮೇಲೆ ಬಾಂಬ್ ಹಾಕಿ ನಾವಾಗೆ ಹೋಗಿಲ್ಲ. ಇಲ್ಲಿ ಬಂದು ಭಯೋತ್ಪಾದಕರು ಬಾಲ ಬಿಚ್ಚಿಸಿದ್ದಕ್ಕೆ ಬಾಲ ಕಟ್ಟು ಮಾಡಿದ್ದು ಭಾರತ, ನೆನಪಿರಲಿ. ಇನ್ನು ಜಗತ್ತಿನಲ್ಲಿ ಯಾವುದಾದ್ರೂ ರಾಷ್ಟ್ರ ಅಮೆರಿಕದ ಜೊತೆಗೆ ನೇರ ಸೆಣಸಾಡೋದಕ್ಕೆ ನಿಂತಿದ್ರೆ, ಟ್ಯಾರಿಫು, ಟ್ರೇಡ್ ಡೀಲ್ ವಿಚಾರದಲ್ಲಿ ಚೀನಾ ಕೂಡ ಈಗ ಹೆಚ್ಚು ಕಡಿಮೆ ಓಕೆ ಮಾಡ್ಕೊಳ್ತಿದೆ ಅಮೆರಿಕದ ಜೊತೆ.
ರಷ್ಯಾ ಬಿಟ್ಟರೆ ಭಾರತನೇ ಅಮೆರಿಕಾಗೆ ಈ ರೀತಿ ಸೆಡ್ಡು ಹೊಡೆದು ನಿಂತಿರೋದು. ಈಗ ಅಮೆರಿಕದಲ್ಲಿ ಟ್ರಂಪ್ಗೇನೆ ಮಾನ ಇಲ್ಲ, ಮರ್ಯಾದೆ ಇಲ್ಲ, ಆ ರೀತಿ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಭಾರತ ಕಲಿಸಿದ ಪಾಠ ನೋಡಿ. ಪೆಂಟಗನ್ ಮಾಜಿ ಅಧಿಕಾರಿ ಓಪನ್ ಆಗಿ ಹೇಳ್ತಿದ್ದಾರೆ, ಭಾರತದ ಕ್ಷಮೆ ಕೇಳಬೇಕು ಟ್ರಂಪ್. ಭಾರತದ ಜೊತೆಗಿನ ಈ ರೀತಿ ಇಷ್ಟು ವರ್ಷಗಳ ಸತತ ಪ್ರಯತ್ನದ ಫಲವಾಗಿ ವಿಶ್ವಾಸ, ಸ್ನೇಹ, ಸಂಬಂಧ ಎಲ್ಲ ಹಾಳು ಮಾಡಿ ಹಾಕಿದ್ದಾರೆ. ಇವರು ಒಬ್ಬರು ಈಗೋಗಿ ಅಮೆರಿಕ ಜನ ಅನುಭವಿಸ್ತಿದ್ದಾರೆ. ಇಲ್ಲಿ ಮೊದಲು ಇವರು ಭಾರತದ ಕ್ಷಮೆ ಕೇಳಬೇಕು ಅನ್ನೋ ತನಕ ಅಮೆರಿಕನ್ನರೇ ಮಾತಾಡೋ ರೀತಿ, ಅಮೆರಿಕದಲ್ಲಿ ಬೆಲೆ ಏರಿಕೆ ಪ್ರೊಟೆಸ್ಟ್ ಮುಗಿಲು ಮುಟ್ಟೋ ರೀತಿ ಆಗಿದ್ದು ಹೇಗೆ? ಭಾರತವನ್ನು ಎದುರು ಹಾಕ್ಕೊಂಡಿದ್ದಕ್ಕೆ ಅಮೆರಿಕ ಅನುಭವಿಸುವಂತಾಗಿದೆ. ಚೀನಾದಷ್ಟು ಬಲಿಷ್ಠವಾಗುವ ಮುನ್ನವೇ ಅಮೆರಿಕವನ್ನು ಶೇಕ್ ಮಾಡಿದೆ ಭಾರತ ಅನ್ನೋದನ್ನು ನೆನಪು ಮಾಡ್ಕೊಳ್ಬೇಕು. ಸೊ ಇಷ್ಟೆಲ್ಲ ಮಾಡ್ತಿರೋ ಭಾರತವನ್ನು ಕಟ್ ಹಾಕೋದು ಹೇಗೆ? ಜಾಗತಿಕವಾಗಿ ಎಲ್ಲದರಲ್ಲಿಯೂ 360 ಡಿಗ್ರಿ ಪ್ಲ್ಯಾನಿಂದ ಭಾರತ ಮುನ್ನುಗ್ತಾ ಇದೆ. ಜೈಶಂಕರ್, ಅಜಿತ್ ದೋವಲ್ ಲೆಕ್ಕಾಚಾರಗಳು ಜಗತ್ತಿನ ಯಾರಿಗೂ ಕೂಡ ಸುಳಿವು ಸಿಗದಂತೆ ಭಾರತದ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಿರೋ ರೀತಿ ಎಲ್ಲ ಕಂಗಾಲಾಗಿಸಿದೆ. ಆರ್ಥಿಕ ಅಭಿವೃದ್ಧಿ, ರೂಪಿ ವ್ಯಾಲ್ಯೂ ಬಿತ್ತು ಅಂತ ತೋರಿಸ್ತಾರೆ, ಮತ್ತೊಂದು IMF C ಗ್ರೇಡ್ ಕೊಡುತ್ತೆ. ಏನು ಕೊಟ್ಟರೂ ಕೂಡ ಭಾರತ ಆ ಸವಾಲನ್ನು ಅವಕಾಶವಾಗಿ ಪರಿವರ್ತಿಸ್ಕೊಂಡು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ಕೊಳ್ತು. ರೂಪಿ ವ್ಯಾಲ್ಯೂ ಬಿದ್ದರೆ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ಕೊಳ್ತೀವಿ, ಚೀಪಾಗಿ ಸಿಗುತ್ತಲ್ಲ ಬೇರೆ ದೇಶಗಳಿಗೆ ನಮ್ಮಿಂದ ಪ್ರಾಡಕ್ಟ್ಸು. ಏನು ಮಾಡಿದ್ರೂ ಭಾರತ ಜಗತ್ತಿಲ್ಲ, ಏನು ಮಾಡೋದು? ಮತ್ತೆ ಈ ರೀತಿ ನರೇಟಿವ್ ಬಿಲ್ಡ್ ಮಾಡಬೇಕು, ಒಳಗಿನವರಿಂದನೇ ಕ್ರೈಸಿಸ್ ಸ್ಫೋಟವಾಗಬೇಕು, ದಂಗೆ ಆಗಬೇಕು, ಜನ ರೊಚ್ಚಿಗೆ ಹೇಳ್ಬೇಕು. ಹೆಂಗಾಯ್ತಿದು? ಸಿಂಪಲ್, ಇಷ್ಟು ದಿನ ಆಗದೆ ಇರೋದು ಏಕಾಏಕಿ ಹೆಂಗಾಯಿತು? ಸಿಬ್ಬಂದಿ ಮ್ಯಾನೇಜ್ ಮಾಡೋದಕ್ಕೆ 18 ತಿಂಗಳ ಅವಕಾಶ ಕೊಟ್ಟಿತ್ತು. 1.5 ವರ್ಷ ಭಾರತ ಸರ್ಕಾರ. ಬೇರೆಯವರೆಲ್ಲ ಅದನ್ನು ಅಡಾಪ್ಟ್ ಮಾಡಿಕೊಂಡ್ರು ಹೊಸ ನಿಯಮವನ್ನು, ಸಿಬ್ಬಂದಿಗೆ ಸ್ಟ್ರೆಸ್ ಆಗದಿರೋ ರೀತಿಯಲ್ಲಿ. ಇವರು ರಜೆ ಕೊಡಿ ಅಂತ ನೀವು ಹೇಳಿದ್ರಿ, ಅದಕ್ಕೆ ರಜೆ ಕೊಟ್ವಿ. ಈಗ ನಮ್ಮ ಹತ್ರ ಸಿಬ್ಬಂದಿ ಇಲ್ಲ. ಏನು ಮಕ್ಕಳಾಟ ಆಡ್ತಾ ಇದೆಯಾ ಇಂಡಿಗೋ? ರಜೆ ಕೊಡಿ ಅಂತ ಸರ್ಕಾರ ಹೇಳಿದ್ದಕ್ಕೆ ಫ್ಲೈಟ್ ಕ್ಯಾನ್ಸಲ್ ಮಾಡಿ ರಜಾ ಕೊಡ್ತಾರೆ ಇವರು. ಯಾಕೆ ಇವರು ಸಿಬ್ಬಂದಿಯನ್ನು ರಿಕ್ರೂಟ್ ಮಾಡ್ಕೊಂಡಿಲ್ಲ? ಸಿಂಪಲ್ ಆಗಿ ಆನ್ಸರ್ ಸಿಗ್ತಾ ಇದೆ. ಪುಟಿನ್ ಬಂದ ಟೈಮಲ್ಲಿ ಏನು ಮಾಡೋಕೆ ಹೊರಟಿತ್ತು ಇಂಡಿಗೋ? ಯಾರ ಕೈವಾಡ ಇಲ್ಲಿ? ರಾಜಕಾರಣಿಗಳನ್ನು, ಸಂಸ್ಥೆಗಳನ್ನು ಯಾವ ರೀತಿ ಟೂಲ್ ಕಿಟ್ಗಳಾಗಿ ಪರಿವರ್ತಿಸಲಾಗ್ತಿದೆ. ಹೊರದೇಶದ ಈ ಷಡ್ಯಂತ್ರ ಬಯಲಾಗಿದೆ. ಭಾರತ ಸರ್ಕಾರ ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಮುಂದಾಗ್ತಿರೋದು. ಕಾದಿದೆ ಹಬ್ಬ ಇಂಡಿಗೋ ಸೇರಿದಂತೆ ಷಡ್ಯಂತ್ರದ ರೂವಾರಿಗಳಿಗೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.